ಎಲ್ರಿಗೂ ನಮಸ್ತೆ. ವೆಲ್ಕಮ್ ಟು 3 ಸ್ಟಾರ್ ಎಜುಕೇಷನ್ ಟಿವಿ. ಇವತ್ತಿನ ವಿಡಿಯೋದಲ್ಲಿ ನಾವು ಒತ್ತಕ್ಷರಗಳ ಬಗ್ಗೆ ಹೇಳ್ತಾ ಇದ್ದೀವಿ. ನಾನು ನಿನ್ನೆ ತರಗತಿಯಲ್ಲಿ ಒತ್ತಕ್ಷರಗಳ ಬಗ್ಗೆ ಹೇಳಿದ್ದೆ, ಅದರಲ್ಲೂ ಸಜಾತಿಯ ಒತ್ತಕ್ಷರಗಳ ಬಗ್ಗೆ ಹೇಳಿದ್ದೆ. ಹಾಗೆ ಒಬ್ಬರು ಕಮೆಂಟ್ ಮಾಡಿದರು, ನೀವು ಸಂಯುಕ್ತಾಕ್ಷರಗಳು ಅಂದ್ರೇನು ಮತ್ತು ಒತ್ತಕ್ಷರಗಳಂದ್ರೇನು ಅಂತ ಹೇಳಬೇಕಿತ್ತು ಅಂಥೇಳಿ. ಆ ಕಮೆಂಟ್ಗೆ ಇವತ್ತು ನಾನು ಉತ್ತರಿಸ್ತಾ ಇದ್ದೀನಿ. ಸಂಯುಕ್ತಾಕ್ಷರಗಳು ಅಂದರೂ ಒಂದೇ, ಒತ್ತಕ್ಷರಗಳು ಅಂದರೂ ಒಂದೇ. ಇಲ್ಲಿ ಸಂಯುಕ್ತಾಕ್ಷರಗಳು ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಾಕ್ಷರಗಳು ಸೇರಿ ರೂಪುಗೊಳ್ಳುವ ಒಂದು ಅಕ್ಷರಕ್ಕೆ ನಾವು ವ್ಯಂಜನಾಕ್ಷರಗಳು ಅಥವಾ ಒತ್ತಕ್ಷರಗಳು ಎನ್ನುತ್ತೇವೆ. ನಾವು ಈಸಿಯಾಗಿ ಹೇಳಬೇಕು ಅಂತಂದರೆ, ಒಂದು ವ್ಯಂಜನಾಕ್ಷರಕ್ಕೆ ಇನ್ನೊಂದು ವ್ಯಂಜನಾಕ್ಷರ ಒತ್ತಾಗಿ ಬಂದಾಗ ಅದನ್ನು ನಾವು ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಅಂಥೇಳಿ ಕರಿತೇವೆ. ಉದಾಹರಣೆಗೆ ಹಣ್ಣು ನೋಡಿ, ಇಲ್ಲಿ ಹ ಎಂಬುದು ವ್ಯಂಜನಾಕ್ಷರ ಆಗುತ್ತೆ. ನ ಮತ್ತು ನಾಕ್ಕೆ ಒತ್ತು ಣ, ಇದು ಸಂಯುಕ್ತಾಕ್ಷರ. ಈ ವ್ಯಂಜನಾಕ್ಷರ ಅಂದರೂ ಒಂದೇ, ಸಂಯುಕ್ತಾಕ್ಷರ ಅಂದರೂ ಒಂದೇ. ಇವು ಎರಡೂ ಸೇರಿಬಿಟ್ಟು ಇಲ್ಲಿ ಒತ್ತಕ್ಷರಗಳಾಗುತ್ತವೆ. ಹಾಗೆ ಇದರಲ್ಲಿ ಎರಡು ವಿಧಗಳು, ಒಂದು ಸಜಾತಿಯ ಒತ್ತಕ್ಷರ, ಒಂದು ವಿಜಾತಿಯ ಒತ್ತಕ್ಷರ. ನೇ ತರಗತಿಯಲ್ಲಿ ಸಜಾತಿಯ ಒತ್ತಕ್ಷರಗಳ ಬಗ್ಗೆ ಹೇಳಿದ್ದೆ. ಇವತ್ತು ವಿಜಾತಿಯ ಒತ್ತಕ್ಷರಗಳಂದ್ರೆ ಏನಂತ ತಿಳ್ಕೊಳ್ಳೋಣ. ವಿಜಾತಿಯ ಒತ್ತಕ್ಷರಗಳಂದರೆ ಒಂದು ವ್ಯಂಜನಾಕ್ಷರಕ್ಕೆ ಬೇರೆ ವ್ಯಂಜನಾಕ್ಷರ ಅಥವಾ ವ್ಯಂಜನಾಕ್ಷರಗಳು ಸೇರಿದಾಗ ರೂಪುಗೊಳ್ಳುವ ಒಂದು ಅಕ್ಷರಕ್ಕೆ ವಿಜಾತಿಯ ಸಂಯುಕ್ತಾಕ್ಷರಗಳು ಎನ್ನುತ್ತೇವೆ. ನೋಡಿ, ಅದಕ್ಕೆ ಉದಾಹರಣೆ ಇಲ್ಲಿ ತತ್ವ. ತಕ್ಕೆ ತದ್ದೇ ಒತ್ತಿದೆ, ಆದರೆ ಇನ್ನೊಂದು ವ ಒತ್ತು ಇಲ್ಲಿ ಮತ್ತು ವ್ಯಂಜನಾಕ್ಷರ ಬಂದು ಇಲ್ಲಿ ಸೇರಿಕೊಂಡಿದೆ. ಅದಕ್ಕೆ ಇದನ್ನು ನಾವು ತತ್ವ ಅಂತ ಕರೆದ್ವಿ. ಇದು ವ್ಯಂಜನಾಕ್ಷರ ಆಗುತ್ತೆ. ಇನ್ನೊಂದು ಕಲ್ಮಶ. ನೋಡಿ, ಇಲ್ಲಿ ಲಕ್ಕೆ ಮ ಒತ್ತು ಬಂದಿದೆ. ಮ ವ್ಯಂಜನಾಕ್ಷರ ಇಲ್ಲಿ ಒತ್ತಾಗಿ ಬಂದಿರೋದ್ರಿಂದ ಇದನ್ನು ನಾವು ವಿಜಾತಿ ಒತ್ತಕ್ಷರ ಅಂತೇಳಿ ಕರಿತೀನಿ. ಈಗ ನಿಮಗೆ ಒತ್ತಾಕ್ಷರ ಅಂದ್ರೇನು, ಸಂಯುಕ್ತಾಕ್ಷರ ಅಂದ್ರೇನು, ಸಜಾತಿ ಮತ್ತು ವಿಜಾತಿ ಒತ್ತಕ್ಷರಗಳೆಂದ್ರೇನು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಮಕ್ಕಳೇ. ನೆಕ್ಸ್ಟ್, ವಿಜಾತಿಯ ಒತ್ತಕ್ಷರಗಳು ಅಥವಾ ಸಂಯುಕ್ತಾಕ್ಷರಗಳು. ನಾನಿಲ್ಲಿ 100 ಸಂಯುಕ್ತಾಕ್ಷರ ಶಬ್ದಗಳನ್ನು ತೋರಿಸ್ತಾ ಇದ್ದೀನಿ. ಕಲ್ಪನೆ, ವಿಚಿತ್ರ, ಸ್ವರ, ಹಸ್ತ, ದ್ರವ, ಜಾತ್ರೆ, ಅರಣ್ಯ, ಅನನ್ಯ, ಚಿತ್ರ, ನಗ್ಮ, ಕಲ್ಪತರು, ಸ್ವಾತಿಮುತ್ತು, ಚಂದ್ರೋದಯ, ಲಕ್ಷ್ಮೀಶ, ಅಗ್ನಿ, ಮಂತ್ರ, ಯಂತ್ರ, ಯಾತ್ರೆ, ಉತ್ಪನ್ನ, ಶ್ರಮ, ರಕ್ಷೆ, ಕಲ್ಮಶ, ಕ್ಷಣ, ಖ್ಯಾತಿ, ವ್ಯಕ್ತಿ, ಪ್ರಾಣಿ ಇತ್ಯಾದಿ. ವಿಶಿಷ್ಟ, ಶಬ್ದ, ರೈಲು, ಕಷ್ಟ, ಸಾಮಾನ್ಯ, ತದ್ಭವ, ತತ್ಸಮ, ಕ್ರಮ, ವಿಜ್ಞಾನಿ, ವಾಕ್ಯ, ವಿಸ್ಮಯ, ಅತ್ಯಂತ, ಹ್ರಸ್ವ, ನಾಲ್ಕು, ಶ್ರುತಿ, ಪ್ರಬಂಧ, ಕೃತಜ್ಞತೆ, ಸ್ಫಟಿಕ, ಪ್ರಾಸ, ಮುಷ್ಕರ, ಶ್ರವಣ, ಹಸ್ತ, ಪರಿಶ್ರಮ, ಪ್ರಾಣಿ, ಪ್ರಸಿದ್ಧ, ಧ್ವಜ, ಸ್ವಚ್ಛ, ನಿಶ್ಚಲ, ಪ್ರೀತಿ, ಸ್ವಲ್ಪ, ಜನಪ್ರಿಯ, ಸಂಗ್ರಹ,
ಶಕ್ತಿ, ಜಾಸ್ತಿ, ವಜ್ರ, ಬ್ಯಾಡಗಿ, ಶೂನ್ಯ, ಮಸ್ತಕ, ಉದ್ವೇಗ, ವ್ಯಾಯಾಮ, ಅಲ್ಪರು, ಆರೋಗ್ಯ, ಕಣ್ಮರೆ, ರೈಲ್ವೆ, ಕ್ಷೇತ್ರ, ಸ್ವಾತಂತ್ರ್ಯ, ಜಾಣ್ಮೆ, ಗ್ರಹಿಸು, ಸಾಹಿತ್ಯ, ಮಾತ್ರೆ, ಪ್ರವಾಸ, ಜ್ವರ, ವ್ಯಕ್ತಿ, ಗದ್ಯ, ದೇವಸ್ಥಾನ, ಬಾಲ್ಯ, ಧನ್ಯವಾದ, ಅವ್ಯಯ, ವ್ಯರ್ಥ, ಬಾಲ್ಯ, ಧನ್ಯವಾದ, ಚಿತ್ತಶಾಲೆ, ಸಪ್ತಮಿ, ಕಲ್ಪತರು, ಸೂರ್ಯ, ಹೊಯ್ಸಳ, ಸನ್ಯಾಸಿ, ಈಶಾನ್ಯ, ಸಾತ್ವಿಕ, ಉಜ್ವಲ, ಧ್ವಂಸ, ರಸ್ತೆ, ಸಂಭ್ರಮ. ಧನ್ಯವಾದಗಳು ಮಕ್ಕಳೇ. ಈ ಎಲ್ಲ ಶಬ್ದಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ